ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ನಿನ್ನೆ ನ್ಯೂಜಿಲೆಂಡ್ ಸೆಮಿಫೈನಲ್ನ ಸೋತ ನಂತರ ಸೌತ್ ಆಫ್ರಿಕಾ ಆಟಗಾರರು ಹತ್ತರು ಅಂತ ಹೇಳಬೇಕು. ಮಿಲ್ಲರ್ ಮತ್ತು ಕ್ಲಾಸನ್ ಬೌಮಾ ಅವರು ಕಣ್ಣೀರಿಟ್ಟರು ಅಂತ ಹೇಳಬೇಕು. ಮತ್ತು ಅವರು ಯಾಕೆ ಫೈನಲ್ ತಲುಪ್ತಿಲ್ಲ, ಮತ್ತು ಭಾರತ ತಂಡ ಮತ್ತು ನ್ಯೂಜಿಲೆಂಡಲ್ಲಿ ಯಾವ ತಂಡ ಫೈನಲ್ ಗೆಲ್ಲಬೇಕು ಅಂತಲೂ ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು. ಏನಂತ ಹೇಳಿದ್ದಾರೆ, ಯಾಕೆ ಹತ್ತರ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಗಡಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನ್ಯೂಜಿಲೆಂಡ್ ಅಥವಾ ಸೌತ್ ಆಫ್ರಿಕಾ ತಂಡ ನಿಮಗೆ ಯಾವ ತಂಡ ಗೆಲ್ಲಬೇಕಿತ್ತು ಅಂತ ಅನಿಸಿತ್ತು ಅಂತ ಕನಸಲ್ಲಿ ಕಮೆಂಟ್ ಮಾಡಿ. ನಮಗಂತ ಭಾರತದ ಎಷ್ಟೋ ಅಭಿಮಾನಿಗಳಿಗೆ ಸೌತ್ ಆಫ್ರಿಕಾ ಗೆಲ್ಲಬೇಕಿತ್ತು, ಸೌತ್ ಆಫ್ರಿಕಾ ಫೈನಲ್ಗೆ ಬರಬೇಕಿತ್ತು ಅಂತ ಅನಿಸಿತ್ತು ಅಂತ ಹೇಳಬೇಕು. ಯಾಕಂದರೆ ಸೌತ್ ಆಫ್ರಿಕಾನ ಆರಾಮಾಗಿ ಸೋಲಿಸ್ಬೋದು ಅಂತ ಅಲ್ಲ, ಆದರೆ ನಮ್ಮ ಬಿಟ್ಟು ಆ ತಂಡ ಕಪ್ಪು ಹೊಡಿತಾರೆ ನಮ್ಗೆ ಇನ್ನೂ ಖುಷಿನೇ ಇರೋದು ಅಂತ ಹೇಳಬೇಕು. ಸ್ವಲ್ಪ ಬೇಜಾರಿರೋದು, ಆದರೂ ಖುಷಿನೇ ಹೆಚ್ಚಾಗಿರೋದು ನಮಗೆ ಅಂತ ಹೇಳಬೇಕು. ನಿಮ್ಮ ಮನಸ್ಸಿಗೆ ಏನು ಅಂತ ಕಮೆಂಟ್ ಮಾಡಿ. ನಿನ್ನೆ ಸೌತ್ ಆಫ್ರಿಕಾದವರು ಸ್ವಲ್ಪ ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡಿತು ನಿಂತಿತ್ತು ಅಂತಂದಿದ್ರೆ ಯಾರೋ ಒಬ್ಬರು ಮಿಲ್ಲರ್ ಜೊತೆ ಆರಾಮಾಗಿ ಗೆಲ್ಲರು ಮ್ಯಾಚ್ ಅಂತ ಹೇಳಬೇಕು. ಮ್ಯಾಚ್ ಬಗ್ಗೆ ಬಿಟ್ಟಾಕಿ ಮಿಲ್ಲರ್ ಮತ್ತು ಕ್ಲಾಸನ್ ಅವರು ಅಳ್ತಾ ಏನು ಹೇಳ್ರಪ್ಪ ಆಯಿತು ಅಂತಂದರೆ ನಮಗೆ ತುಂಬಾ ಬೇಜಾರಾಗ್ತಿದೆ. ಯಾಕಂತಾರೆ ನಾವು ಸಲ ಫೈನಲ್ಲು, ಸೆಮಿಫೈನಲ್ಲು ಮತ್ತು ನಾಕೌಟಲ್ಲೇ ನಾವು ಯಾವುದು ಸೋಲ್ತಾ ಇರ್ತೀವಿ ಅಂತ ಹೇಳಬೇಕು. ಚೆನ್ನಾಗಿ ಆಡ್ಕೊಂಡು ಬಂದಿರ್ತೀವಿ, ಆದರೆ ಒಳ್ಳೊಳ್ಳೆ ಕ್ರೂಷಿಯಲ್ ಟೈಮಲ್ಲಿ ನಮ್ಮ ಲಕ್ ಕೈ ಹಿಡಿದ್ರು ಅಥವಾ ನಮ್ಮ ಆಟಗಾರರು ಚೆನ್ನಾಗಿ ಆಡಿದ್ರು ತುಂಬಾ ಬೇಜಾರಾಗ್ತಿದೆ. ಮತ್ತು ನಾವು ಭಾರತದ ಮೇಲೆ ಆಡಬೇಕಿತ್ತು, ನಮಗೆ ತುಂಬಾ ಖುಷಿ ಇತ್ತು ಭಾರತದ ಮೇಲೆ ಆಡೋಕ್ಕೆ. ಯಾಕಂದರೆ T20 ವರ್ಲ್ಡ್ ಕಪ್ ಕೂಡ ಅವ್ರ ಮೇಲೆ ಸೋದಿದ್ದು ಅಂತ ಹೇಳಬೇಕು. ಈಗ ನಾವು ಗೆಲ್ಲಿವೋ ಬಿಡೋದು ಅದು ಗೊತ್ತಿತ್ತಿಲ್ಲ, ಆದರೆ ನಾವು ಅವ್ರ ಮೇಲೆ ಆಡಿ ಗೆದ್ದಿತ್ತು ತುಂಬಾ ಖುಷಿ ಇರೋದು ನಮಗೆ. ಆದರೆ ಸೆಮಿಫೈನಲ್ ಸೋದಿದ್ದು ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ರು ಅಂತ ಹೇಳಬೇಕು. ಇನ್ನು ಬೌಮ ವಿಚಾರಕ್ಕೆ ಹೋದಾಯ್ತು ಅಂದರೆ ಅವರು ಕೂಡ ಸೇಮ್ ಹೇಳ್ರು ಅಂತ ಹೇಳಬೇಕು. ಮಿಲ್ಲರು ಮತ್ತು ಇವರೆಲ್ಲರೂ ಕೂಡ ಸೇಮ್ ಇದೇ ಡೈಲಾಗ್ನ ಹೇಳ್ರು ಅಂತ ಹೇಳಬೇಕು. ನಾವು ಭಾರತದ ಮೇಲೆ ಆಡಬೇಕಿತ್ತು, ಆದರೆ ತುಂಬಾ ಬೇಜಾರಾಗ್ತಿದೆ. ಭಾರತ ವಿರುದ್ಧ T20 ವರ್ಲ್ಡ್ ಕಪ್ನ ಸೋತಿದ್ದು ಆ ಸೈಡ್ನು ಕೂಡ ತೀರಿಸ್ಕೊಳ್ಳೋಂಗಾಗೋದು. ಗೆದ್ದಿತ್ತು ಅಂತಂದರೆ ಸೋತಿತ್ತು ಅಂತಂದರೆ ಏನೋ ಮಾಡೋಕ್ಕೋಗಿದೆ, ನಮ್ಮ ಲಕ್ ಇದೇ ರೀತಿ ಇತ್ತು ಅಂತ ನಾವು ವಾಪಸ್ ಬರ್ಬೋದಿತ್ತು. ಏನೋ ಮಾಡೋಂಗಿಲ್ಲ, ಒಂದೊಂದ್ಸಲಿ ಲಕ್ಕು ಕೂಡ ನಮ್ಮ ಕೈ ಹಿಡಿಬೇಕು ಅಂತ ಇವ್ರು 3 ಜನ ಕೂಡ ಒಂದೇ ಡೈಲಾಗ್ ಹೊಡೆದ್ರು ಅಂತ ಹೇಳಬೇಕು. ಲಕ್ ಅನ್ನೋದು ನಮ್ಮ RCB ಮತ್ತು ಸೌತ್ ಆಫ್ರಿಕಾ ಎರಡೂ ತಂಡಕ್ಕೂ ಇರೋದಿಲ್ಲ ಅಂತ ಅನ್ಕೋಬೇಕು. ಯಾಕಂತಂದರೆ ಆ ರೀತಿ ಆಗಿದೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಎಲ್ಲರೂ ಕೂಡ ಯಾರ್ಯಾರು ಸಮೀರ್ ಅಂಬಿ ಅವರ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸೌಜನ್ಯ ಕೇಸ್ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಕು. ಎಲ್ಲರೂ ಕೂಡ ನ್ಯಾಯ ಸಿಗಬೇಕು ಸೌಜನ್ಯ ಕೇಸ್ ಬಗ್ಗೆ ಅಂತ ಹೇಳ್ತೀನಿ ಅಂದರೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ತಡ ಬೈ, ನಮಸ್ಕಾರ.